ಡಾರ್ಲಿಂಗ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ರಾಜು ಮತ್ತು ಚಾರ್ಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಇಲ್ಲಿ ಖರಾಬಾಗಿದ್ದೀನಿ ಡಾರ್ಲಿಂಗ್. ಸೊ ನಾವಿವತ್ತು ಬಂದ್ಬಿಟ್ಟು ಕೇರಳ ಕ್ಯಾಲಿಕಟ್ಟಿಗೆ ಬಂದಿದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. ಮನೆಯಿಂದನೇ ವಿಡಿಯೋ ಶೂಟ್ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ, ಬಟ್ ಸಾರಿ, ಆಫೀಸ್ ಪ್ರೆಷರ್. ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬಸ್ಸಲ್ಲಿ ಬಂದ್ವಿ. ಸೊ ಬಸ್ಸಲ್ಲೇ ಕೆಲಸ ಮಾಡ್ಕೊಂಡು ನೈಟೆಲ್ಲ ನಿದ್ದೆ ಮಾಡ್ದಿರಾ ಬಂದ್ವಿ. ಸೊ ಕಣ್ಣು ನೋಡ್ತಿರ್ಬೇಕು, ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಸೊ ಡಾರ್ಲಿಂಗ್ಸ್, ಇವಾಗ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. ಇವಾಗಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಡಾರ್ಲಿಂಗ್ಸ್, ಕ್ಯಾಲಿಕಟ್ ಎಂತಕ್ಕೆ ಬಂದಿರೋದಂದರೆ, ಒಂದೆರಡು ದಿವಸ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕ್ಯಾಲಿಕಟ್ ಬಂದ್ವಿ. ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಕೆಳಗಡೆ ಕಾರ್ ವಾಶ್ ಮಾಡ್ತಾವನೆ. ನಾಳೆ ಬಂದ್ಬಿಟ್ಟು ಆ ಕಾರಲ್ಲಿ ಬಂದ್ಬಿಟ್ಟು ವಯನಾಡ್ಗೆ ಹೋಗ್ತೀವಿ. ಸೊ ವಯನಾಡಲ್ಲಿ ಏನೇನು ಅಟ್ರಾಸಿಟಿ ಆಗುತ್ತೆ ಎಲ್ಲ ಕವರಪ್ ಮಾಡ್ತೀನಿ, ಎಲ್ಲ ವೀಡಿಯೋ ವ್ಲಾಗ್ ಮಾಡಿ ಹಾಕ್ತೀನಿ. ದಯವಿಟ್ಟು ವಿಡಿಯೋ ಲಾಂಗ್ ಆಗಿದೆ, ಲೆಂತ್ ಆಗಿದೆ, ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ವೀಡಿಯೋನ ಅವಾಯ್ಡ್ ಮಾಡಬೇಡಿ. ಖಂಡಿತವಾಗ್ಲೂ ನೋಡಿ, ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಾನು ಖಂಡಿತವಾಗ್ಲೂ ಇಲ್ಲಿ ಎಂಜಾಯ್ ಮಾಡೋದೆಲ್ಲ ನಿಮಗೆ ಶೇರ್ ಮಾಡ್ತೀನಿ, ವಿಡಿಯೋ ಹಾಕ್ತೀನಿ. ನೀವೇ ವಿಡಿಯೋ ಮಾಡಿ ಎಂಜಾಯ್ ಮಾಡಿ, ಶೇರ್ ಮಾಡಿ. ಅಲ್ಲಿ ಇಲ್ಲಿ ಬಂದೆ, ಬೆಳಗ್ಗೆ ಬಂದಿದ್ದ ತಕ್ಷಣವೇ ಇಲ್ಲಿ ಬಂದು ನಿಂತ್ಕೊಂಡೆ ಈ ಬಾಲ್ಕನಿಯಲ್ಲಿ ಬಂದ್ಬಿಟ್ಟು. ಏನು ನ್ಯಾಚುರಲ್ ಸೌಂಡ್ಸ್ ಗೊತ್ತಾ, ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ನ್ಯಾಚುರಲ್ ಪ್ಲೆಸೆಂಟ್ ಸೌಂಡ್ ಹೇಗಿತ್ತು ಗೊತ್ತಾ, ನೀವೇ ನೋಡಿ ಹೇಗಿದೆ ಅಂತ. ನನಗೂ ಸಖತ್ ಮೈಂಡೇ ಒಂದು ಸ್ವಲ್ಪ ಸಖತ್ ಪೀಸ್ಫುಲ್ ಆಗೋಯ್ತು ಈ ಜಾಗ ನೋಡಿ. ಸೊ ಡಾರ್ಲಿಂಗ್, ಸೌಂಡು ಕೇಳಿಸ್ತೇನೆ ಐತೆ ಇನ್ನು ನನಗೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸಾಕಾಯಿತು ಸೌಂಡ್ ಮಾತ್ರ. ಡಾರ್ಲಿಂಗ್ಸ್, ಇವಾಗ ಟಿಫನೆಲ್ಲ ಮಾಡಿದೆ. ಬಂದಿದ ತಕ್ಷಣ ಅವ್ರ ಮಮ್ಮಿ ಮತ್ತು ಅಕ್ಕ ಎಲ್ಲ ಇದ್ದರು, ಟಿಫನ್ ಮಾಡಿಕೊಟ್ರು. ಸಾಕಾಯಿತು. ಏನೋ ಒಂದು ಟಿಫನ್ ಹೇಳಿದ್ರಪ್ಪ, ಫಿಶ್ ಫ್ರೈ ಜೊತೆ. ಇಮೇಜ್ ಹಾಕ್ತೀನಿ ನೋಡಿ. ನೋಡಿದ್ರೆ ಇಮೇಜು, ಅದೇ ತಿಂದಿದ್ದು, ಸಾಕಾಗಿ ಟೇಸ್ಟ್ ಆಗಿತ್ತು. ಸೊ ಡಾರ್ಲಿಂಗ್ಸ್, 3 o'clock ಹಂಗೆ ಬಂದ್ಬಿಟ್ಟು ಕ್ಯಾಲಿಕಟ್ ಇಲ್ಲೇ ಹತ್ರ ಅಂತೆ, ಒಂದು 13-14 ಕಿಲೋಮೀಟರ್ಸ್ ಇದೆಯಂತೆ ಮನೆಯಿಂದ. ಕ್ಯಾಲಿಕಟ್ ಬೀಚ್ ಹೋಗೋಣ. ಬೀಚ್ ಹೋಗ್ಬಿಟ್ಟು ಅಲ್ಲಿ ಅಟ್ರಾಸಿಟೀಸ್ ಎಲ್ಲ ಏನೇನಾಗುತ್ತೋ ಎಲ್ಲ ಕವರಪ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಲಾಂಗ್ ಆಗಿದೆ ಅಂದ್ಬಿಟ್ಟು ದಯವಿಟ್ಟು ನೋಡದೇ ಇರಬೇಡಿ. ಖಂಡಿತವಾಗ್ಲೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಡಾರ್ಲಿಂಗ್ಸ್, ಇನ್ನೊಂದೇನು ಗೊತ್ತಾ, ಇಲ್ಲಿ ಬಂದರೆ ಶಾರ್ಟ್ಸ್ ಎಲ್ಲ ಹಾಕ್ಬಾರ್ದಂತೆ. ಇಲ್ಲಿ ನೋಡಿ, ಪಂಚೆ ಕೊಟ್ಟಿದ್ದಾನೆ, ಪಂಚೆ ಕಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಪಂಚೆ ಕಟ್ಕೊಂಡೇ ಇಲ್ಲ, ಬಟ್ ಕಂಫರ್ಟಬಲ್ ಮಾತ್ರ ಸಖತ್ತೈತೆ, ಸಖತ್ ಫ್ರೀ ಆಗೈತೆ. ಸರಿ ಡಾರ್ಲಿಂಗ್ಸ್, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅವರು ನನಗೆ ರೂಮ್ ಕೊಟ್ಟಿರೋದು ತೋರಿಸ್ತೀನಿ ನೋಡಿ. ಇವಾಗ ಇದೆ ಪ್ಲೇಸು, ಬಾಲ್ಕನಿ. ಆ್ಯಕ್ಚುಲಿ ನೋಡಿ, ಇದೆ ಬಾಲ್ಕನಿ ಹೆಂಗಿದೆ ನೋಡಿದ್ರಾ, ಏನು ಸಾಕಾಗಲ್ಲ. ಸೊ ಹಿಂಗೆ ಬಂದರೆ ಇದೇ ರೂಮು, ನನಗೆ ಕೊಟ್ಟಿರೋ ರೂಮ್ ಅವರು. ಸಾದ ಇದೆ ಅಲ್ಲ. ಇಲ್ಲಿ ನೋಡಿ, ನಾನು ನೋಡ್ತಿದ್ದೆ. ಆದರೆ ಇದು ರೂಮು, ಈ ಪ್ಲೇಸಸ್ ಎಲ್ಲ ನೋಡಿ ನಿಜ ಒಂಥರ ಸಾಕಾತ್ ಖುಷಿ ಆಯಿತು, ಫೀಲ್ ಆಯಿತು ನನಗೆ, ಸಾಕಾತ್ ಫೀಲ್ ಆಯಿತು ನಿಜವಾಗ್ಲೂ. ಸರಿ ಡಾರ್ಲಿಂಗ್ಸ್, ಹಂಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಲ್ವಾ. ಸರಿ ಡಾರ್ಲಿಂಗ್ಸ್, ಗಂಟೆವರೆಗೂ ಟೈಮ್ ಇದೆ, 1 hour ರೆಸ್ಟ್ ಮಾಡೋಣ. ಸರಿ ಡಾರ್ಲಿಂಗ್ಸ್, ರೆಸ್ಟ್ ಮಾಡ್ತೀನಿ. ನೀವು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲ ಸೇಫ್ ಆಗಿರಿ. ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕಿ. ಡಾರ್ಲಿಂಗ್, ಇನ್ನೂ ಬ್ಲಾಗ್ ಮುಗ್ದಿಲ್ಲ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ರೆಸ್ಟ್ ಆದಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಡಾರ್ಲಿಂಗ್ಸ್, ಮತ್ತೊಮ್ಮೆ ಸುಸ್ವಾಗತ. ಸೊ ಡಾರ್ಲಿಂಗ್ಸ್, ನಾವು ಆಲ್ಮೋಸ್ಟ್ ಮನೆಯಿಂದ ಹೊರಟಿದ್ದೀವಿ. 3 ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿಲ್ಲ. ಸ್ವಲ್ಪ ಹಂಗೆ ಮಲಗ್ಬಿಟ್ಟೆ ನಾನು, 1 hour 2 hour. ಇವಾಗ ಜಸ್ಟ್ ಊಟ ಮಾಡಿ ಹೊರಟಿದ್ದೀವಿ. ಬಾಪು ನಡಿ ಪಕ್ಕದಲ್ಲಿ ನೋಡ್ತಾ ಇದ್ದೀವಿ, ನನ್ನ ಫ್ರೆಂಡ್ ಮಗಳು ಅವಳು. ಸೊ 3 ಜನ ಹೊರಟಿದ್ದೀವಿ. ನಮ್ಮ ಫ್ರೆಂಡ್ ಕಾರ್ ಓಡಿಸ್ತವನೆ. ಸೊ ಡಾರ್ಲಿಂಗ್, ಇಲ್ಲಿಂದ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 13-14 ಕಿಲೋಮೀಟರ್ಸ್ ಇದೆ ಅಂತೆ. ಸೊ ಹೋಗ್ತಾ ಆದರೆ ಕಂಟಿನ್ಯೂ ಮಾಡ್ತೀನಿ. ಅವಾಗ ಈ ಮೈಕ್ ಬೇರೆ ಆಫ್ ಆಗಿಬಿಡ್ತದೆ. ಸರಿ.
കാണല്ലേ പിന്നെ ഫുള്ള് പണി പാടുക മന്ദന്റെ കാണുന്നത്. ನೋಡಿ ನಮ್ ಬೆಂಗಳೂರಲ್ಲೂ ಇದೇ ತರ ಅಂದ್ರೆ ಇಲ್ಲಿ ಬಂದ್ರು ಇದೇ ತರ ಅಪ್ಪ. ಇಲ್ಲಿ ನೋಡಿ ಡರ್ಲಿಂಗ್ ಯಾವ್ದೋ ಬ್ರಿಡ್ಜ್ ಇದು. ವಿಚ್ ಬ್ರಿಡ್ಜ್ ಇಸ್ ದಿಸ್? Here also it's there. Wow. ಒಂದ್ಸಲ ನೋಡಿ ಹೆಂಗೆ. Which bridge is this, Didan? Yeah, Farouk, they will not know. Huh? Nobody will get to know. Seriously? Very God bridge is very common. Huh? Very small common. ಆ ಬ್ರಿಡ್ಜ್ ಹೆಸರು ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಅಂದ್ರೆ I ಮರ್ತೋಗ್ಬಿಟ್ಟಿದೆ. know. Farouk bridge is it. ಫರಾಕ್ ಬ್ರಿಡ್ಜ್ ಅಂತೆ. Place name Farouk. ಪ್ಲೇಸ್ ಹೆಸರು ಬಂದ್ಬಿಟ್ಟು ಫರಾಕ್ ಅಂತ. ಚೆನ್ನಾಗಿದೆ. ಬಸ್ಗಳು ನೋಡಿ ಡರ್ಲಿಂಗ್, ಇಲ್ಲೆಲ್ಲ ಹೇಗಿದೆ ನೋಡಿ ಬಸ್ಗಳು. ಆದ್ರೆ ಅವರಂತ ಡ್ರೈವರ್ಸು ಎಲ್ಲೂ ಬರಲ್ಲ, ಯಾರಾಬೇರೆ ಹೊಡಿತಾರೆ ಡ್ರೈವರ್ಗಳು ಗಾಡಿ. ಬೆಳಗ್ಗೆ ಕೂತಿದ್ದೆ ಮುಂದ್ಗಡೆ ಹೋಗಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು, ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಅವರು ಸ್ಲೋ ಆಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಹಿಂದೆ ಹೋಗಿದ ತಕ್ಷಣ ನಕ್ಕ ನುಜ್ಜಾಡ್ತಾರೆ ಗಾಡಿಗಳು. ನಾನು ತಿರ್ಗಾ ಹೋಗಿ ವಿಡಿಯೋ ಮಾಡೋಕೆ ಹೋಗಿಲ್ಲ, ಆಮೇಲೆ ಏನಾದ್ರು ಇದು ಮಾಡ್ಕೊತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿಲ್ಲ ನಾನು ತಿರ್ಗಾ. ಸೊ ಡರ್ಲಿಂಗ್ಸ್ ಇನ್ನೂ ಒಂದು 7 to 8 kilometers ಇರ್ತದೆ. ಸೊ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಡರ್ಲಿಂಗ್ ವ್ಯೂ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಈಗ ನೋಡಿ, ನೋಡಿ, ಓ ನೋಡಿ ಡರ್ಲಿಂಗ್ ಹೇಗಿದೆ, ಸಾಲ ಇದಲ್ಲ. ಈ ಕಡೆ ಬಂದ್ಬಿಟ್ಟು ರಿವರ್ ಅಂತೆ, ಆ ಕಡೆ ಈ ಕಡೆ ಇರೋದು ಬಂದ್ಬಿಟ್ಟು ಬೀಚ್ ಅಂತೆ. ಅರ್ಧ ಅರ್ಧ. ಇವತ್ತು ಸಂಡೇ ಅಲ್ವಾ, ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಇದಾರಂತೆ. ನಾರ್ಮಲ್ ಟೈಮಲ್ಸಲ್ಲಿ ಅಷ್ಟೊಂದು ಜನ ಇರಲ್ಲ ಯಾರು. ಎಲ್ಲ ಸ್ನಾನ ಮಾಡ್ತಿದ್ದಾರೆ, ಅದೆಲ್ಲ ತೋರಿಸ್ಬಾರ್ದು. ಡರ್ಲಿಂಗ್ಸ್ ಇಲ್ಲಿ ನೋಡಿ ಅಲೋ ಮಾಡ್ತಿಲ್ಲ. ಗತಮ್ ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಫೋಟೋ ಮಾತ್ರ ಇಟ್ಬಿಟ್ಟು ಓಡ್ರಿ ಅಂತಾರೆ. ಏನೋ ಕನ್ಸ್ಟ್ರಕ್ಷನ್, ರೋಡ್ ಕನ್ಸ್ಟ್ರಕ್ಷನ್. ಸಾರಿ, ಪೊಲೀಸ್ಗಾರು ಒಂದು ಫೋಟೋ എടുത്തു പോണേದು. ದ ರೀಸನ್ ಫಾರ್ ಕ್ಲೋಸಿಂಗ್ ದ ರೋಡ್ ವರ್ಕ್. ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸೊ ಅದರಿಂದ ರೋಡ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಸ್ ದೇರ್ ಎನಿ ಅದರ್ ವೇ? We can get down here. We can go by but the beach. Oh, the beach is nearby, sir. We'll go to another beach. ಏನ್ ಸಾಗದ ಇದೆ ನೋಡಿ. ಓ ಮೈ ಗಾಡ್, ಎಷ್ಟು ಸಾಗದ ಇದೆ ಅಲ್ಲ. ಫ್ರೆಂಡು ಸೈಡ್ ಆಗ್ತಿದ್ದಾನೆ ಗಾಡಿ. ಡರ್ಲಿಂಗ್ಸ್ ಇಲ್ಲಿ ನೋಡಿ, ಅಪ್ಪ ಹೇಗಿದೆ ನೋಡಿ ಡರ್ಲಿಂಗ್ಸ್, ಇದು ಏನ್ ಬ್ಯೂಟಿ ಅಲ್ಲ. ಸಾಗದ ಇದೆ. ಓಹೋ, ಆ ಗಾಡಿ ಸೌಂಡು ಹೇಗೆ ಕೇಳಿಸ್ತಿದೆ ಅಂದ್ರೆ ಡರ್ಲಿಂಗ್, ಸನ್ ಸೆಟ್ಟಿಂಗ್ ಪಾಯಿಂಟ್ ನೋಡಿ ಹೇಗಿದೆ ಅಂದ್ಬಿಟ್ಟು. ಸಾಲ ಇದೆ ಅಲ್ಲ. ಇಲ್ಲೆಲ್ಲ ನೋಡಿ ಮೀನುಗಳು ಹಿಡಿತವ್ರೆ. ವಾಹ್, ಸಖತ್ ಪಾಯಿಂಟ್ ನಿಜವಾಗ್ಲೂ. ಬೀಚ್ ನೋಡಿ ಎಷ್ಟು ವರ್ಷ ಗಂಟ್ಲೆ ಆಗೋಯ್ತು ನಾನು ಲೈವ್ ಆಗಿ ನೋಡಿ. ಇಲ್ಲಿ ನೋಡಿ ಡರ್ಲಿಂಗ್, ಇಲ್ಲಿ ಬರ್ತಾ ಇದೆಯಲ್ಲ ನೀರು, ಇದು ಬಂದ್ಬಿಟ್ಟು ರಿವರಿಂದ ಬರ್ತಿರೋದು. ರಿವರಿಂದ ಡೈರೆಕ್ಟಾಗಿ ಬೀಚಿಗೆ ಕನೆಕ್ಟ್ ಆಗ್ತಿದೆ. ನಾನು ಹೇಳೋದ್ನಲ್ಲ ಆವಾಗಲೇ, ಈ ಕಡೆ ಬಂದ್ಬಿಟ್ಟು ನೋಡಿ ಇದೆಲ್ಲ ರಿವರು, ಈ ಕಡೆ ರಿವರು, ಇದು ಬಂದ್ಬಿಟ್ಟು ಬೀಚು. ರಿವರ್ ನೀರು ಬಂದ್ಬಿಟ್ಟು ಬೀಚಿಗೆ ಕನೆಕ್ಟ್ ಆಗಿದೆ. ಸೊ ಎರಡು ಒಂದೇ ಕಡೆ ನೋಡೋಂಗಾಗೋಯ್ತು. ವಾಹ್, ಆ ಪಾಯಿಂಟ್ ನೋಡಿ ಹೇಗಿದೆ ಅಲ್ಲ,
ಸಾಕತ್ ಬ್ಯೂಟಿ. ಇವತ್ತು ಸಂಡೇ ಅಲ್ವಾ, ಜನ ಜಾಸ್ತಿ ಬಂದ್ಬಿಟ್ಟವ್ರೆ, ಇಲ್ಲಾಂದರೆ ಜನ ಅಷ್ಟೊಂದು ಜನ ಇರಲ್ಲ ಅಂತ ಇಲ್ಲಿ. ಇದು ಬಂದ್ಬಿಟ್ಟು ಕ್ಯಾಲಿಕಟ್ ಬೀಚು. ಯಾರು ನೋಡಿಲ್ವೋ ನೋಡ್ಕೊಂಬಿಡಿ. ನಮ್ಮ ಫ್ರೆಂಡ್ ಹೇಳ್ದ ಅಲ್ಲಿ ಪ್ರೈವೇಟ್ ಬೀಚಾ. பப்ளிக் இருந்தால் எவ்வளோ ஜனம் இருக்கும் மச்சான். இது லிட்டில் பிட் ப்ரைவேட். இந்த டொமஸ்டிக்கில் இருக்கிறவர் மட்டும்தான் வரும். ಈ ಕಡೆ ಇರೋರು ಮಾತ್ರ ಬರ್ತಾರಂತೆ ಈ ಬೀಚ್ಗೆ, ಪ್ರೈವೇಟ್ ಬೀಚ್ ಥರ. ಇಲ್ಲಾಂದರೆ ಜನ ಜಾಸ್ತಿ ಇರ್ತಾರೆ ಅಂತ ಬೇರೆ ಬೀಚಲ್ಲ. ಹೌದು ನೋಡಿದ್ದೀನಿ, ಬೇಜಾನ್ ಜನ ಇರ್ತಾರೆ ಬೇರೆ ಬೀಚಲ್ಲ. ಹೇಗಿದೆ ನೋಡಿ ಆ ಸನ್ಸೆಟ್ ಪಾಯಿಂಟು. ಕಾಣಿಸ್ತಾನೆ ಇಲ್ಲ ನಾನು ಹೋಗಿ. ಅಲ್ಲಿ ಹಿಂಗೆ ಸಗದಾಯ್ತಲ್ಲ ಬೀಚು. ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಅಲ್ಲಿ ಆ ಕಡೆ ಹೋದ್ರೆ ಇನ್ನೊಂದು ಥರ ಬೀಚ್ ಸಿಗತ್ತಂತೆ, ಲೈಕ್ ಮಣ್ಣಲ್ಲಿ ಹೋಗೋದಲ್ಲ. ಸೊ ಇರೋದು ಒಂದೇ ಬೀಚೆ. ಸೊ ಆ ಕಡೆ ಒಂದು ಸ್ವಲ್ಪ ಯೂ ಟರ್ನ್ ಮಾಡ್ಕೊಂಡು ಲೆಫ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಯೂ ಟರ್ನ್ ಮಾಡಿದ್ರೆ ಬೀಚ್ ಸಿಗ್ತದಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ದಟ್ ಪೈನಾಪಲ್ ಅಂಡ್ ಆಲ್ ವಿ ಕುಡ್ ಈಟ್ ದಟ್ ಒನ್. ದೇ ವಿಲ್ ಬಿ ಮಿಕ್ಸ್ ವಿತ್ ದಟ್ ವಿನಿಗರ್ ಅಂಡ್ ಆಲ್, ಇಟ್ ವಿಲ್ ಬಿ ಗುಡ್. ಸೊ ಅಲ್ಲೊಂದು ಫ್ರೂಟ್ ಸಲಾಡ್ ನೋಡಿದೆ, ಅದು ತಿನ್ಬೇಕು. ಸರ್ ಡರ್ಲಿಂಗ್ ಅಲ್ಲೋಗ್ಬಿಟ್ಟು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಡರ್ಲಿಂಗ್ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಪಾಪ ಸಂದೀಪ್ ಬಿಂದಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ. ಅಪ್ಪ ಅಪ್ಪ ಇಲ್ಲಿಂದ ಇಳಿದ್ಬಿಟ್ಟು ಓಡೋದೆ. ಡರ್ಲಿಂಗ್ ಇಲ್ಲಿ ನೋಡಿ ಅಪ್ಪ ಹೇಗಿದೆ ಅಂದ್ಬಿಟ್ಟು. ಓಹ್ ಓಹ್ ಓ ಸೌಂಡ್ ಕೇಳಿಸಿದ್ಯಾ ಏನೋ ಗೊತ್ತಿಲ್ಲ ನಿಮಗೆ. ನನ್ನ ಫ್ರೆಂಡು ಬರೋಣ ಅಂದ್ಬಿಟ್ಟ. ಪಾಪ ಮಗು ನನ್ನ ಜೊತೆ ಬಂತಲ್ಲ, ಆ ಮಗು ಮಲ್ಕೊಂಡ್ಬಿಟ್ಟೈತೆ. ಏನು ಸಹಾಯ ಇದೆ ಡರ್ಲಿಂಗ್. ಓ ಮೈ ಗಾಡ್, ಏನು ವ್ಯೂ ಡರ್ಲಿಂಗ್ ಇದು. ವರ್ಷ ಗಂಟ್ಲೆ ಆಗೋಯ್ತು ಬೀಚ್ಗಳೆಲ್ಲ ನೋಡಿ. ಹಾ ಹಾ ನೋಡಿದ್ರೆ ಸ್ನಾನ ಮಾಡ್ಬೇಕು ಅನಿಸ್ತದೆ, ಬಟ್ ಸ್ನಾನ ಮಾಡೋಕ್ಕಾಗಲ್ಲ. ಈ ಪಾಯಿಂಟ್ ನೋಡಿ ಹೇಗಿದೆ. ಅಯ್ಯೋ ನೀರು ಬೇಜಾನ್ ಬರ್ತಿದೆ, ಹಳೆ ಬೇಜಾನ್ ಬರ್ತಿದೆ. ಅದು ಇನ್ನೊಂದು ಏನಂದರೆ ಟೈಮ್ ಆಗ್ತಾ ಆಗ್ತಾ ನೀರು ಜಾಸ್ತಿ ಆಗ್ಬಿಡ್ತದೆ. ಈ ಕಡೆ ಹೊಡೆಯೋ ನೀರುಗಳು ಜಾಸ್ತಿ ಆಗ್ಬಿಡ್ತದೆ. ಇದೆಲ್ಲ ನೋಡಿ ಕಲ್ಲುಗಳೆಲ್ಲ ಫುಲ್ ಪಾಚಿ ಕಟ್ಕೊಂಡ್ಬಿಟ್ಟೈತೆ. ಕಾಣಿಸ್ತಿದೆ ನಿಮಗೆ? ಫುಲ್ ಗ್ರೀನ್ ಕಲರ್ ಆಗ್ಬಿಟ್ಟಿದೆ ನೋಡಿ ಇದೆಲ್ಲ. ಅಂದರೆ ಇಲ್ಲಿವರೆಗೂ ನೀರು ಬರುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ ಹೇಗಿದೆ ನೋಡಿ, ಇಲ್ಲಿವರೆಗೂ ನೀರು ಬರುತ್ತೆ, ಫಿಲ್ ಆಗಿರ್ತದೆ. ಸೊ ನೈಟ್ ಬಂದ್ರೇ ಕಾಣಿಸೋದು, ನೀರು ಇಷ್ಟವರೆಗೂ ಬರುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ ಶೂ ಆಯ್ತು ಇಲ್ಲ. ನಲ್ಲಿಂಜಿಲ್ ನೋಡಿ ಹೇಗಿದೆ ಅಂದ್ಬಿಟ್ಟು ವ್ಯೂ. ಓ ಆ ಸನ್ಸೆಟ್ ನಿಜವಾಗ್ಲೂ ಲವ್ಲಿ ಅಲ್ಲ, ಚಾನ್ಸೇ ಇಲ್ಲ ಡರ್ಲಿಂಗ್ಸ್. ಹೋಗೋಣ ಮುಂದಕ್ಕೆ. ಪಾಚಿ ಇಲ್ಲಿ ಜಾರ್ತಿಲ್ಲ ಹೆಂಗೂ, ಪಾಚಿ ಅಲ್ಲಿವರೆಗೂ ಹೋಗ್ಬೋದು, ಬಟ್ ಭಯ ಆಗ್ತಿದೆ. ಫೋನ್ ಬೇರೆ ಆಯ್ತಾ ನಮ್ಮದು, ವಾಟರ್ ಪ್ರೂಫ್ ಎಲ್ಲ ಯಾವುದೂ ಇಲ್ಲ. ಫೋನು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದುಬಿಟ್ರೆ ಕೆಲ್ಸಕ್ಕೂ ಹೋಗಿ ಸುಮ್ಮನೆ ಕಾಸೋಣ. ಓ ಇಲ್ಲಿ ಜಾರ್ತದೆ ಡರ್ಲಿಂಗ್, ಇಲ್ಲಿ ನೋಡಿ ಜಾರ್ತದೆ. ಇಲ್ಲಿ ನೋಡಿ ಹೇಗೆ ಜಾರ್ತದೆ, ಕಾಣಿಸಿದ್ಯಾ? ಜಾರ್ತೈತೆ. ನಾನು ಅನ್ಕೊಂಡು ಏನಪ್ಪ ಜಾರ್ತಿಲ್ಲ ಅಂತ ನೋಡಿದ್ರೆ ಜಾರ್ತಿದೆ. ಡರ್ಲಿಂಗ್ ಬನ್ನಿ ಹೋಗೋಣ. ಏನೋ ಫ್ರೆಂಡ್ ಕರೀದವನೆ, ಇಲ್ಲೇ ಟೈಮ್ ಆಗ್ತಂತೆ. ಸೊ ಡರ್ಲಿಂಗ್ ಬಂದರೆ ಒಬ್ಬರೇ ಬರಬೇಕು. ಅದೇ ನಾನು ಹೇಳೋದ್ನಲ್ಲ, ಸೋಲೋ ಹೋಗೋದ್ರೆ ನಮ್ಮ ಇಷ್ಟ ಬಂದಂಗೆ ಇದು ಮಾಡ್ಕೊಬೋದು. ಡರ್ಲಿಂಗ್ ಇನ್ನೊಂದು ತೋರಿಸ್ತೀನಿ ನೋಡಿ, ಮೀನ್ಸ್ ಎತ್ತು ಬಿದ್ದುಬಿಡೈತಿ ಇಲ್ಲಿ ನೋಡಿ.
ಮೀನ್ ಸದೋಗ್ಬಿಡೈತೆ. ಡಾರ್ಲಿಂಗ್, ನಾವು ಹೇಳ್ದಂಗೆ ಒಬ್ಬರೇ ಬರಬೇಕು, ಸೋಲೋ ಆಗಿ ಬಂದರೆ ಮಸ್ತಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು ಅಲ್ವಾ. ಸೊ ಡಿಸೈಡ್ ಆಗಿಬಿಟ್ಟಿದ್ದೀನಿ ಡಾರ್ಲಿಂಗ್, ಇನ್ಮೇಲೆ ಯಾವುದು ನಂಬ್ಕೊಂಡು ಗಿಂಗ್ಕೊಂಡು ಬೇಡಾಡ್ಕೊಂಡು ಬರಬಾರ್ದು ಅಂತ. ಸೊ ಎಲ್ಲೋದ್ರೂ ಸೋಲಾರ್ ರೋಡಿಗೆ ಹೋಗೋಣ. ಓಕೆ ಸರಿ ಡಾರ್ಲಿಂಗ್ಸ್, ಮನೆಗೆ ಹೊರಟ್ವಿ ನಾವು. ಸೊ ಹೇಳಿದ್ನಲ್ಲ ಅದೇ ಥರ. ಇಲ್ಲಿ ನೋಡಿ, ಇಲ್ಲಿ ಬ್ಯಾರಿಕೇಡ್ ಚೆನ್ನಾಗಿ ಹೆವಿಯಾಗಿ ಹಾಕ್ಕೊಂಡಿರ್ತಾರಪ್ಪ. ಓ ಸರಿ ಡಾರ್ಲಿಂಗ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಮತ್ತು ನಾಳೆ ಬೆಳಗ್ಗೆ ಬೇರೆ ವಯನಾಡಿಗೆ ಬೇರೆ ಹೋಗ್ತಿದ್ದೀವಲ್ಲ, 6 ಗಂಟೆಗೆ ಎದ್ದು ಹೋಗ್ಬೇಕು. ಸೊ ಆದರೆ ಇದೇ ವಿಡಿಯೋಲ್ಲಿ ಕಂಟಿನ್ಯೂ ಮಾಡೋಕ್ಕೆ ವಿಡಿಯೋ ಕಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅದೊಂದು ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಯಾಕಂದರೆ ತುಂಬ ಲಾಂಗಾಗಿ ಲೆಂತಾಗಿ ವಿಡಿಯೋ ಹಾಕ್ಬಿಟ್ರೆ ಯಾರು ನೋಡೋಕೆ ಇಷ್ಟಪಡಲ್ಲ. ಸೊ ಅದರಿಂದ ಹೇಳ್ತಿದ್ದೀನಿ. ಸರಿ ಡಾರ್ಲಿಂಗ್ಸ್, ನಾನು ಮನೆಗೆ ಹೋಗ್ತಿದ್ದೀನಿ. ನೀವು ಸೇಫಾಗಿ ಆಫೀಸ್ ಹೋಗೋರಲ್ಲ, ಇವತ್ತು ಸಂಡೇ ಹೆಂಗೋ ಮನೇಲೇ ಇರ್ತೀರಾ. ಸೊ ರೆಸ್ಟ್ ಮಾಡಿ ಮನೇಲಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ ಚಾನಲ್. ಸೊ ಡಾರ್ಲಿಂಗ್ಸ್, ಎಲ್ಲಿದ್ದೀರೋ ಅಲ್ಲಲ್ಲೇ ಸೇಫ್ ಆಗಿರಿ. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಆಗಿ ಗಾಡಿ ಓಡಿಸಿ. ಹೆಲ್ಮೆಟ್ ಇಲ್ದಿರ ಗಾಡಿ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ಡಾರ್ಲಿಂಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಬಾಯ್.